ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಕುಗ್ತಾ ಇದೆಯಾ? ಇದು ಸಂಘ ಪರಿವಾರಕ್ಕೆ ಆತಂಕವನ್ನ ಉಂಟು ಮಾಡಿದೆಯಾ? ಈ ಪ್ರಶ್ನೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು, ಕಳೆದ ಕೆಲವು ತಿಂಗಳುಗಳಿಂದ ಪ್ರಧಾನಿ ನರೇಂದ್ರ ಮೋದಿಯವರು ವಿಫಲರಾಗ್ತಿದ್ದಾರೆ, ಅಥವಾ ಅವರ ನಿಜವಾದ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಎದುರಿಸಲು ನರೇಂದ್ರ ಮೋದಿ ಅವರಿಗೆ ಸಾಧ್ಯನೇ ಆಗಲಿಲ್ಲ. ಅದಕ್ಕೆ ಒಂದು 2-3 ಬಹಳ ಮುಖ್ಯವಾದ ಅಂಶಗಳಿದ್ವು, ವಿಚಾರಗಳಿದ್ವು. ಒಂದು, ಅಮೆರಿಕಾದ ಜೊತೆಗಿನ ವ್ಯಾಪಾರ ಒಪ್ಪಂದ. ಈ ವ್ಯಾಪಾರ ಒಪ್ಪಂದ ಏನಿದೆ, ಈ ವ್ಯಾಪಾರ ಒಪ್ಪಂದದಲ್ಲಿ ಮೋದಿಜಿ ಸಂಪೂರ್ಣವಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಶರಣಾಗತರಾದಂತೆ ಕಂಡು ಬರ್ತಾ ಇತ್ತು. ಅದರ ಜೊತೆಗೆ ಪ್ರತಿ ಹಂತದಲ್ಲಿ ಡೊನಾಲ್ಡ್ ಟ್ರಂಪ್ ಮೋದಿಯವರನ್ನ ಕೆಣಕ್ತಿದ್ರು, ಮೋದಿಯವರನ್ನ ತೀವಿತಿದ್ರು, ಮೋದಿಯವರನ್ನ ಅವಮಾನಿಸುವಂತೆ ಮಾತನಾಡ್ತಾ ಇದ್ರು. ಮೋದಿಯವರ ರಾಜಕೀಯ ಬದುಕಿನ ಬಗ್ಗೆ ಮಾತನಾಡ್ತಾ ಇದ್ರು. ಮೋದಿಯವರ ರಾಜಕೀಯ ಬದುಕನ್ನ ನಾನು ಮುಗಿಸಬಲ್ಲೆ ಅನ್ನುವ ರೀತಿ ಮಾತನಾಡ್ತಾ ಇದ್ರು. ಮೋದಿ ಪ್ರತ್ಯುತ್ತರ ನೀಡ್ತಾನೆ ಇರಲಿಲ್ಲ. ಇದನ್ನ ಮೋದಿಯವರ ಜಾಣತನ, ಅವರ ಗ್ರೇಟ್ನೆಸ್, ನಿರ್ಲಕ್ಷ್ಯ, ಹೀಗೆ ಗೋಧಿ ಮೀಡಿಯಾಗಳು ವಿಶ್ಲೇಷಣೆ ಮಾಡ್ತಾ ಇದ್ರು. ಆದ್ರೆ ಹಾಗಾಗಿರ್ಲಿಲ್ಲ. ಎಲ್ಲೋ ಆಂತರಿಕವಾಗಿ ಮೋದಿಜಿ ಹೆದರ್ತಾ ಇದ್ರು. ಸೊ ಇದಾದ ಮೇಲೆ ಎಪ್ಸ್ಟೈನ್ ಫೈಲ್ ಏನಿದೆ, ಆ ಫೈಲ್ಗಳ ವಿಚಾರ, ಅದು ಯಾವುದೋ ಕಾಶ್ಮೀರಿ ಫೈಲು, ಕೇರಳ ಫೈಲು ಅಂತ ಯಾರೋ ಭಕ್ತರು ತೆಗೆದ ಸಿನಿಮಾ ಆಗಿರಲಿಲ್ಲ. ಅದು ನೈಜ ಕಥಾನಕವಾಗಿತ್ತು. ಅದರಲ್ಲಿ ಭಾರತದ ಪ್ರಧಾನಿಯವರ ಹೆಸರು ಇತ್ತು, ಅನಿಲ್ ಅಂಬಾನಿ ಅವರ ಹೆಸರು ಇತ್ತು, ಆ ಸಚಿವ ಪುರಿ ಹೆಸರು ಇತ್ತು. ಹಾಗಿದ್ರೆ ಇದೆಲ್ಲ ಮೋದಿಜಿಯವರನ್ನ ತಲ್ಲಣಗೊಳಿಸಿರಬೇಕು ಅಂತ. ಈ ಬಾರಿಯ ಲೋಕಸಭಾ ಅಧಿವೇಶನ ಪ್ರಾರಂಭ ಆದ ದಿನದಿಂದ ಮೋದಿಜಿ ಒಂದು ರೀತಿ ಆತಂಕಕ್ಕೆ ಒಳಗಾದದ್ದು ನಿಜ. ರಾಹುಲ್ ಗಾಂಧಿ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದಂತಹ ಮಾಜಿ ನಿವೃತ್ತ ಸೇನಾ ಮುಖ್ಯಸ್ಥರ ಪುಸ್ತಕದ ವಿಚಾರ ಬಹಳ ಸ್ಪಷ್ಟವಾಗಿತ್ತು. ಆ ಪುಸ್ತಕದಲ್ಲಿ ಇರುವ ವಿಚಾರ ಏನಿದೆ, 56 ಇಂಚೆಯ ಎದೆಯನ್ನ ನಡಗಿಸಿಬಿಟ್ಟಿತ್ತು. ಯಾಕೆಂದ್ರೆ ಚೀನಾ ಭಾರತದ ಸಂಘರ್ಷದ ವಿಚಾರದಲ್ಲಿ ಯಾವುದೇ ತೀರ್ಪನ್ನ, ಯಾವುದೇ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾರದ ಸ್ಥಿತಿಗೆ ಮೋದಿ ತಲುಪಿದ್ರೆ, ಅಂದ್ರೆ ಒಂದ್ ಕಡೆ ಚೀನಾ ಭಯ, ಇನ್ನೊಂದು ಕಡೆ ಅಮೆರಿಕ ಭಯ. ಈ 2 ಬೃಹತ್ ರಾಷ್ಟ್ರಗಳ ಭಯದಲ್ಲಿ ಈ ದೇಶದ ಪ್ರಧಾನಿ ಎಲ್ಲೋ ಒಂದು ಪಲಾಯನವಾದವನ್ನು ಅನುಸರಿಸ್ತಾ ಇದ್ರ ಅಂತ. ಸೊ ಒಂದು ಉತ್ತರ ಇರ್ಲಿಲ್ವಾ ಅವ್ರ ಬಳಿ? ಉತ್ತರ ಕೊಡೋಕ್ ಸಾಧ್ಯ ಇರ್ಲಿಲ್ವಾ? ಸೊ ಸದನದಲ್ಲಿ ನಡೆದಂತ ಘಟನಾವಳಿಗಳನ್ನ ನೋಡಿ, ಸ್ಪೀಕರ್ ಯಾರ ನಿರ್ದೇಶನದಂತೆ ಮಾತನಾಡ್ತಾ ಇದ್ರು, ಕೆಲಸ ಮಾಡ್ತಿದ್ರು ಅಂತ ಹೇಳುವ ಅಗತ್ಯ ಇಲ್ಲ. ಅವರಲ್ಲಿ ರಕ್ಷಣಾ ಭಾವ ಜಾಗೃತ ಆಗಿತ್ತು. ರಕ್ಷಿಸ್ಬೇಕು, ರಕ್ಷಿಸ್ಬೇಕು, ರಕ್ಷಿಸ್ಬೇಕು. ಅವ್ರ ಬಗ್ಗೆ ಮಾತನಾಡೋ ಹಾಗಿಲ್ಲ, ಇವ್ರ ಬಗ್ಗೆ ಮಾತನಾಡೋ ಹಾಗಿಲ್ಲ, ಅವ್ರ ಬಗ್ಗೆ ಹೇಳೋ ಅಂತಿಲ್ಲ, ಇವ್ರ ಬಗ್ಗೆ ಹೇಳೋ ಅಂತಿಲ್ಲ. ಆ ಸ್ಥಿತಿಯಲ್ಲಿ ಒಂದು ಹಂತದಲ್ಲಿ ರಾಹುಲ್ ಗಾಂಧಿ ಕೇಳಿದ್ರು, ನಾನು ಏನ್ ಮಾತನಾಡ್ಬೇಕು ನೀವೇ ಹೇಳ್ಬೇಡಿ, ಅದನ್ನೇ ಮಾತಾಡ್ಬಿಡ್ತೀನಿ ಅಂತ. ಓಂ ಬಿರ್ಲಾ ಈಗ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಏನಿದೆ ಅದು ಜಾರಿಯಾಗಿದೆ. ನಿರ್ಣಯಕ್ಕಾಗಿ ಸೂಚನೆ ಕೊಡಲಾಗಿದೆ. ಅದು ಮುಂದಿನ ಮಾರ್ಚ್ ತಿಂಗಳಲ್ಲಿ ಚರ್ಚೆಗೆ ಬರುತ್ತೆ. ಅದು ಬೇರೆ ವಿಚಾರ. ಆದ್ರೆ ಮೋದಿಜಿಯವರ ಸ್ಥಿತಿ ಹೇಗಾಗಿತ್ತು ಅಂತ ಒಂದು ದೇಶದ ಪ್ರಧಾನಿ ಆ ದೇಶದ ಸಂಸತ್ತನ್ನೇ ಎದುರಿಸುವುದಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ರೆ ಆತ ದೇಶವನ್ನ ಎದುರಿಸುವ ಶಕ್ತಿಯನ್ನ ಹೊಂದಿಲ್ಲ ಅಂತ, ಜನರನ್ನ ಎದುರಿಸುವ ಶಕ್ತಿ ಆ ವ್ಯಕ್ತಿಗೆ ಇಲ್ಲ ಅಂತ ಅರ್ಥ.
ಮೋದಿಜಿ ಸಂಸತ್ತನ್ನ ಎಂದೂ ಎದುರಿಸಲೇ ಇಲ್ಲ. ಮೋದಿಜಿ ಮಾಧ್ಯಮವನ್ನ ಎದುರಿಸಲಿಲ್ಲ. ಹಾಗೆ ನೋಡಿದರೆ ಇಡೀ ಭಾರತೀಯ ಮಾಧ್ಯಮ ಮೋದಿಜಿಯವರ ಕಿಸೆಯ ಒಳಗಡೆ ಇದೆ. ಆದ್ರೆ ಮೋದಿಜಿಯವರಿಗೆ ಈ ಒಂದು ಮಾಧ್ಯಮವನ್ನ ಎದುರಿಸಲಾಗದ ಸ್ಥಿತಿ ನಿರ್ಮಾಣಗೊಂಡಿದ್ದು. ನಾವೀಗ 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ನಂತರದ ಘಟನೆಯನ್ನ ನೋಡ್ತಾ ಹೋಗೋಣ. 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ದಟ್ ಅವರು ಒಂದು ಹೊಸ ಕನಸನ್ನ ಭಾರತೀಯರ ಮನಸ್ಸಿನಲ್ಲಿ ಬಿತ್ತಿದ್ರು. ಕಾಂಗ್ರೆಸ್ ಮಾಡಿರುವ ಎಲ್ಲಾ ದುರಾಡಳಿತವನ್ನ, ದುರಾಚಾರವನ್ನ ಹೋಗಲಾಡಿಸಿ ಇವರು ರಾಮರಾಜ್ಯವನ್ನ ಕಟ್ತಾರೆ ಅಂದುಕೊಂಡ್ರು. ರಾಮನ ದೇವಸ್ಥಾನವನ್ನು ಕಟ್ಟೋ ಹೊರಟಿದ್ದ ನಿಜ, ಆದ್ರೆ ರಾಮರಾಜ್ಯ ನಿರ್ಮಾಣ ಆಯ್ತಾ? ಅದರ ಜೊತೆಗೆ ಇವರು ಯಾವ ಸೀಮೆಯ ರಾಮ, ಇವರು ಯಾರು, ರಾಮಾಯಣದ ಯಾವ ವ್ಯಕ್ತಿಗೆ ಇವರು ಹೋಲ್ತಾರೆ? ಚರ್ಚೆಗಳು ನಡೆಯಬೇಕಲ್ಲ. ಸೊ ಮೋದಿಜಿ ಸಾವಕಾಶವಾಗಿ ಕನಸುಗಳನ್ನ ಬಿತ್ತ ಹೋದ್ರು. ಆದ್ರೆ ತಾವು ಬಿತ್ತಿದ ಕನಸುಗಳೇನಿವೆ ಆ ಕನಸುಗಳು ಈಡೇರಲಾರದ ಸ್ಥಿತಿಯನ್ನ ಅವರೇ ತಂದುಕೊಂಡ್ರು. ಯಾಕಂದ್ರೆ ಅದು ನೈಜ ವ್ಯಕ್ತಿತ್ವ ಆಗಿರ್ಲಿಲ್ಲ, ಅದು ಸತ್ಯ ಆಗಿರ್ಲಿಲ್ಲ. ಅವರು ಸುಳ್ಳಿನ ಅಡಿಯಲ್ಲಿ ಎಲ್ಲೋ ಮರೆಯಾದೆ ಇದ್ದಂತೆ ಕಾಣ್ತಾ ಇತ್ತು. ಹೊಸ ಭ್ರಮೆಯನ್ನು ಸೃಷ್ಟಿಸಿಬಿಟ್ಟಿದ್ರು. ಅವರು ಸೃಷ್ಟಿಸಿದ ಭ್ರಮೆಯಿಂದ, ಆ ಭ್ರಮಾಲೋಕದಿಂದ ಹೊರಗೆ ಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಏನಾಗಿದೆ, ಅವರ ಒಂದು ಸುಳ್ಳುಗಳ ಸಾಮ್ರಾಜ್ಯದ ಅಧಿಪತಿಯಾಗಿದ್ದವರು ಈಗ ಅದರ ಮಧ್ಯೆ ಸೇರ್ಕಾಕೊಂಡಿದ್ದಾರೆ. ಸೊ ದೇಶದಲ್ಲಿ ಅವರ ಜನಪ್ರಿಯತೆ ಏನಿದೆ, ಆ ಜನಪ್ರಿಯತೆ ಕುಸಿತಾ ಇದೆ. ಆದರೆ ಅದನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಅವರು ಒಂದ್ ಕಡೆ ಮಾಧ್ಯಮವನ್ನ ಬೇರೆ ಬೇರೆ ಸಂಸದೀಯ ವ್ಯವಸ್ಥೆಯನ್ನ ತಮಗೆ ಬೇಕಾದ ಹಾಗೆ ಬಳಸ್ಕೊತಿದ್ದಾರೆ. ಉಳಿಸಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ಳುವುದು ಇದನ್ನ ಪ್ರಾರಂಭ ಮಾಡಿದ್ದಾರೆ. ಆದರೆ ಮೋದಿಜಿ ಏನನ್ನೋ ಕಳೆದುಕೊಂಡಿದ್ದಾರೆ. ಅದು ಜನಪ್ರಿಯತೆಯನ್ನ, ಅದು ಜನರ ಪ್ರೀತಿಯನ್ನ, ಜನ ಅವರ ಮೇಲೆ ಇಟ್ಟ ವಿಶ್ವಾಸವನ್ನ. ಯಾಕೆಂದ್ರೆ ನಮ್ಗೆಲ್ಲ ಏನ್ ಗೊತ್ತಾ, ನಮ್ಮ ವ್ಯಕ್ತಿತ್ವ ಇದೆಯಲ್ಲ, ನೈಜ ವ್ಯಕ್ತಿತ್ವವನ್ನ ಹೆಚ್ಚು ಕಾಲ ನಾವು ಮುಚ್ಚಿಡಕ್ಕಾಗಲ್ಲ. ಸತ್ಯ ಅನ್ನೋದು ತುಂಬಾ ಪ್ರಖರವಾದದ್ದು. ಸತ್ಯ ಏನಿದೆ, ಆ ಪ್ರಖರವಾದ ಸತ್ಯ ಏನಿದೆ, ಅದು ಒಂಥರ ಬೆಂಕಿಯ ಕೆಂಡದ ಹಾಗೆ. ಅದ್ರ ಮೇಲೆ ಟವಲ್ ಹಾಕಕ್ಕಾಗಲ್ಲ. ನೀವು ಬೆಂಕಿ ಕೆಂಡದ ಮೇಲೆ ಟವಲ್ ಹಾಕಿದ್ರೆ ಟವಲ್ ಸುಟ್ಟು ಹೋಗುತ್ತೆ ಅಲ್ವಾ? ಸೊ ಅದರಿಂದ ಸತ್ಯ ಹೊರಗೆ ಬರಲೇಬೇಕು. ಮೋದಿಜಿ ತಾವೇ ಸೃಷ್ಟಿಸಿದಂಥ ಅಸತ್ಯದ ಜಗತ್ತಿನಲ್ಲಿ ಬಂದಿಯಾಗಿದ್ದಾರೆ. ಅವರಿಗೆ ಹೊರಗೆ ಬರುವುದು ಬಹಳ ಕಷ್ಟ. ಸೊ ಈ ಅರಿವೇನಿದೆ, ಈ ಅರಿವು ಸಂಘ ಪರಿವಾರಕ್ಕೂ ಆಗಿದೆ ಅಂತ. ಈ ಅರಿವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಆಗಿದೆ. ಮುಂದೇನು ಗೊತ್ತಿಲ್ಲ. ಯಾಕೆಂದ್ರೆ ಅವರು ಸೃಷ್ಟಿಸಿರುವಂತಹ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಿ. ಮೋದಿಜಿ ಯಾವ ರೀತಿ ಅವ್ರನ್ನ ಸೃಷ್ಟಿಸಲಾಗಿದೆ, ಅವರ ನೈಜ ವ್ಯಕ್ತಿತ್ವವನ್ನು ಮರೆಸಲಾಗಿದೆ ಅಂತಂದ್ರೆ, ಈಗ ಅವರನ್ನ ರಿಪ್ಲೇಸ್ ಮಾಡುವ, ಬದಲಿಸುವ ಸ್ಥಿತಿ ಇಲ್ಲದಂತೆ ಆಗಿದೆ. ಅವ್ರ ನಂತರ ಯಾರು ಅಂತಂದ್ರೆ ಯಾರು ಬಂದ್ರು ಪ್ರಾಬ್ಲಮ್, ಈಗ ಸಮಸ್ಯೆನೆ. ಯಾಕೆಂದ್ರೆ ಅವ್ರನ್ನ ತಕ್ಷಣ ಮೋದಿಜಿಗೆ ಹೋಲಿಸಲಾಗತ್ತೆ. ಆವಾಗ ಅವ್ರನ್ನ ಹೋಲಿಸಿದ ತಕ್ಷಣ ಸಮಸ್ಯೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಅದು ಆ ಮೋದಿಜಿ ಅವರ ಇಡೀ ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆ ಸತ್ಯದ ಪ್ರತಿಮೆ ಅಲ್ಲ ಅಂತ. ಸೊ ಆದ್ರಿಂದ ಇನ್ನೊಬ್ಬರು ಬಂದ್ರು ಕಷ್ಟ, ಬರೆದಿದ್ರು ಕಷ್ಟ. ಇಂಥ ಒಂದು ಅಡಗತ್ತರಿಯಲ್ಲಿ ಸಿಕ್ಕ ಸ್ಥಿತಿಯಲ್ಲಿ ಸಂಘ ಪರಿವಾರ ಇದೆ. ಸಂಘ ಪರಿವಾರದಲ್ಲಿ ಚರ್ಚೆ ನಡೀತಾ ಇದೆ. ಮೋಹನ್ ಭಾಗವತ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಏನ್ ಮಾಡೋದು, ಮೋದಿಯ ನಂತರ ಯಾರು? ಮೋದಿ ಈ 2047ರ ಕನಸನ್ನ ಬಿಟ್ಟು ಬಿಟ್ಟಿದ್ದಾರೆ. 2047ರಲ್ಲಿ ವಿಕಸಿತ ಭಾರತ ಅಂತ. ಇದು ಹೇಗೆ ಗೊತ್ತಾ, ನಾನು ಮುಂದಿನ ಶತಮಾನದಲ್ಲಿ ಏನೋ ಮಾಡ್ತೇನೆ, ಮುಂದಿನ ಜನ್ಮದಲ್ಲಿ ಏನೋ ಮಾಡ್ತೇನೆ ಅಂದಾಗಿದ್ದು. ಈ ಸ್ಥಿತಿ ಅವರು ನಿರ್ಮಿಸಿದ್ದಾರೆ. ಈಗ ಹಾಗಿದ್ರೆ ಮೋದಿಜಿ ತಮ್ಮ ಜೀವಮಾನ ಪರ್ಯಂತ ಭಾರತದ ಪ್ರಧಾನಿ ಆಗಿರುವ ಆಲೋಚನೆಯಲ್ಲಿದ್ದಾರೆ. ಹೇಳಕ್ಕಾಗಲ್ಲ, ದೈವಮಾನವ ಅಲ್ವಾ? ಪುಟಿನ್ ಕೂಡ ಹಾಗೇನೆ, ಜಿ ಜಿನ್ಪಿಂಗ್ ಕೂಡ ಹಂಗೇನೆ. ಅವರೆಲ್ಲ ಜೀವಮಾನ ಪೂರ್ತಿ ಅಧಿಕಾರದಲ್ಲಿ ಇರುವುದಕ್ಕೆ ಇಷ್ಟಪಡುವಂತವರು ಇದ್ದಂಥವ್ರು. ಮೋದಿಜಿ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರಾ? ಅವ್ರಿಗೆ ಇಡೀ ತಾವು ಬದುಕಿರುವವರಿಗೆ ಪ್ರಧಾನಿ ಆಗುವ ಹುಚ್ಚು, ಆ ಮನಸ್ಸು ಆ ರೀತಿ ಕೆಲಸ ಮಾಡ್ತಿದ್ಯಾ ಗೊತ್ತಿಲ್ಲ. ಅವರ ಕೆಲವು ವರ್ತನೆಗಳು ಹಾಗೆ ಕಾಣ್ತವೆ. ನಾವು ಸುಳ್ಳಿನ ಜಗತ್ತು ಸೃಷ್ಟಿಸಿಕೊಂಡ್ರೆ ಹಾಗೇನೆ ಆ ಜಗತ್ತಿನ ಬಂದಿಯಾಗಿರ್ತೀವಿ.
ಸತ್ಯ ಒಂದೊಂದ್ ಕಡೆ ಹಾಂಟ್ ಮಾಡ್ತಾ ಇರುತ್ತೆ. ಮೋದಿಜಿ ಈಗ ಏನ್ ಮಾಡ್ತಾರೆ ಗೊತ್ತಿಲ್ಲ, ಸಂಘ ಪರಿವಾರ ಏನ್ ಮಾಡುತ್ತೆ ಗೊತ್ತಿಲ್ಲ. ಅವರೇ ಸೃಷ್ಟಿಸಿಕೊಂಡಿರುವ ಭ್ರಮಾ ಜಗತ್ತಿನ ಬಂದಿಗಳು ಅವರು, ಸುಳ್ಳುಗಳ ಜಗತ್ತಿನ ಬಂಧುಗಳು. ಅದರಿಂದ ಹೊರಗೆ ಬರುವುದು ಕಷ್ಟ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.